ಈ ರಾಜ್ಯದ ಹೆಸರು ಪಡೆದಿರ್ತಕ್ಕಂಥ ಅಹಿಂದ ವರ್ಗದ ನಾಯಕರೆನಿಸಿಕೊಂಡಿರ್ತಕ್ಕಂಥ ದೇವರಾಜ್ ಸಾಹೇಬ್ರ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನ ಮೊದಲನೇದಾಗಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ಮತ್ತೆ ಈ ವೇದಿಕೆಯ ಅಧ್ಯಕ್ಷರು ಎಲ್ರಿಗೂ ಸಹ ಶುಭಾಶಯಗಳನ್ನು ಕೋರ್ತಾ, ಏನು ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ಕೋಲಾರದಿಂದ ಮತ್ತೆ ಈಗ ರಿಟರ್ನ್ ಇಲ್ಲಿ ಬರ್ತಾ ಇದ್ದೀನಿ, ಹಂಗಾಗಿ ಕ್ಷಮೆ ಇರಲಿ. ಈಗ ಧೀಮಂತ ನಾಯಕರ ಒಂದು ವಿಚಾರಗಳು ಹೇಳ್ಕೊಬೇಕು ಅಂತಂದ್ರೆ ಬಹಳಷ್ಟಿದೆ. 1915ರಲ್ಲಿ ಅವರು ಜನಿಸಿದಂತ ದೇವರಾಜ್ ಸಾಹೇಬ್ರು, ಅವರ ಒಂದು ಹುಟ್ಟು ಬೆಳವಣಿಗೆ ಎಲ್ಲ ಓದ್ಕೊಂಡಿದೀವಿ, ತಿಳ್ಕೊಳ್ತಾ ಇದ್ದೀವಿ. ಅವರ ಒಂದು ಬೆಳವಣಿಗೆ ಒಂದು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಂತಂದ್ರೆ ಮೊದಲು ರೈತ ಕುಟುಂಬದಲ್ಲಿ ಇರ್ತಾರೆ ದೇವರಾಜ್ ಸಾಹೇಬ್ರು. ರೈತ ಕುಟುಂಬದಲ್ಲಿದ್ದು ಅವರ ಒಂದು ವ್ಯವಸಾಯ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಭೂಮಿಯಲ್ಲಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಗ ಹಠಾತ್ ಆಗಿ ರಾಜಕೀಯ ಒಂದು ವಿಭಾಗಗಳು ಮೈಸೂರು ಕ್ಷೇತ್ರದಲ್ಲಿ ಆದಂತ ಒಂದು ಸಂದರ್ಭಗಳನ್ನ ನಾವು ತಿಳ್ಕೊಂಡು ಓದ್ಕೊಂಡಿದೀವಿ. ಹಂಗಾಗಿ ಅವರು ಈ ರಾಜಕೀಯ ಕ್ಷೇತ್ರಕ್ಕೆ ಬರ್ಬೇಕು ಅಂತಂದ್ರೆ ಮೈಸೂರು ಭಾಗದ ಸಾವುಕಾರ ಚೆನ್ನಯ್ಯ ಅಂತ ಹೇಳ್ಬಿಟ್ಟು ಅವರನ್ನ ರಾಜಕೀಯ ಕ್ಷೇತ್ರಕ್ಕೆ ಕರ್ತಕ್ಕಂತ ಒಂದು ವ್ಯವಸ್ಥೆ, ಆ ಭೂಮಿಯಲ್ಲಿ ವ್ಯವಸಾಯ ಮಾಡ್ತಕ್ಕಂಥ ಒಂದು ಭೂಮಿಗೆ ನಡ್ಕೊಂಡು ಹೋಗಿ ಅಲ್ಲಿಂದ ಅವ್ರನ್ನ ಕರ್ತರ್ತಾರೆ ಏನೋ ಅರಸು ಸಾಹೇಬ್ರನ್ನ. ಆಗ ಕೇವಲ 24 ವರ್ಷ ಅವ್ರಿಗಾಗಿರ್ತದೆ ದೇವರಾಜ ಅರಸು ಸಾಹೇಬರಿಗೆ. ಹಂಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಗ ಏನು ಈ ಚುನಾವಣೆ ಅಂತಂದ್ರೆ, ಚುನಾವಣೆ ಒಂದು ಇಂದಿರಾ ಗಾಂಧಿಯ ಒಂದು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಾನು ಹೋಗ್ಬೇಕನ್ನೋ ಒಂದು ಘಟನೆಗಳು ಕೂಡ ಅವ್ರಿಗೆ ಮನಸ್ಸಲ್ಲಿ ಕಾಡಿರ್ತದೆ. ಕಾಡಿರ್ಬೇಕಾದ್ರೆ ಕೂಡ ಅವ್ರ ಹತ್ರ ಆ ಒಂದು ಠೇವಣಿ ಕಟ್ಲಿಕ್ಕೆ ಕೂಡ ಸಹ ಅವ್ರ ಹತ್ರ ಹಣ ಇರೋದಿಲ್ಲ. ಹುಡುಗ, ವ್ಯವಸಾಯದ ಹುಡುಗ. ಅಂತ ಸಂದರ್ಭದಲ್ಲಿ ಸಾವುಕಾರ ಚೆನ್ನಯ್ಯನವರು ಅವರನ್ನ ಆ ಠೇವಣಿಯನ್ನ ತುಂಬುತ್ತಾರೆ. ಠೇವಣಿ ತುಂಬಿ ಅವರನ್ನ ರಾಜಕೀಯ ಕ್ಷೇತ್ರಕ್ಕೆ ಕರ್ತರ್ತಾರೆ. ರಾಜಕೀಯ ಕ್ಷೇತ್ರದಲ್ಲಿ ಅವರು ದಾಪಕಾಲನ್ನು ನೀಡ್ತಾ ಅಲ್ಲಿನಿಂದ ಇಲ್ಲಿವರೆಗೂ ಅವರ ಒಂದು ಹೆಸರನ್ನ ಗಳಿಸ್ತಕ್ಕಂಥ ಒಂದು ವಿಚಾರಗಳು ಎಷ್ಟೋ ನಾವು ಪ್ರತಿನಿತ್ಯ ನೋಡ್ತೀವಿ, ಕೇಳ್ತಾ ಇದ್ದೀವಿ. ಆದ್ರೆ ಇವತ್ತೇನಾದ್ರೂ ಈ ಒಂದು ರಾಜಕೀಯ ಇತಿಹಾಸದಲ್ಲಿ ದಲಿತ ವರ್ಗ ಆಗಿರ್ಬೋದು, ಹಿಂದುಳಿದ ವರ್ಗಗಳಾಗಿರ್ಬೋದು, ಇವತ್ತೇನಾದ್ರೂ ನಾವು ಇಷ್ಟು ಮಾತ್ರ ನಾವು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಅದು ಯಾರೊಬ್ಬರು ಕೊಟ್ಟಿದ್ದು ಕೊಡುಗೆ ಅಲ್ಲ, ಬಾಬಾ ಸಾಹೇಬರ ಜೊತೆಗೆ ಎರಡನೇದಾಗಿ ದೇವರಾಜ ಅರಸು ಸಾಹೇಬರು ಇವತ್ತು ನಮಗೆ ಮಾತಾಡ್ಲಿಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥವ್ರು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗುತ್ತೆ. ರಾಜಕೀಯ ಧ್ವನಿ ತುಂಬಿದಂತ ಏಕೈಕ ವ್ಯಕ್ತಿ ಅವರು ಅಂತ ಒಂದು ಅರಸು ಸಾಹೇಬರು. ಅಲ್ಲಿನಿಂದ ಏನು ಹಲವಾರು ಭೂ ಸುಧಾರಣೆ ಕಾಯ್ದೆಗಳನ್ನ ತಂದು ಭೂಮಿ ಉಳ್ಳವನಿಗೆ ಭೂಮಿ ಕಾಯ್ದೆ ಹಕ್ಕನ್ನು ಕೊಡಬೇಕು ಅಂತೇಳಿ ಜಾರಿಗೆ ತಂದಂತ ವ್ಯಕ್ತಿಗಳವರು. ಅದರ ಜೊತೆಗೆ ಇಡೀ ದೇಶದಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಂದಿನ ಕಾಲದಲ್ಲಿ 65,000 ಜನ ಜೀತದಾಳುಗಳು ಇರ್ತಾರೆ. ದೇವರಾಜ ಅರಸು ಸಾಹೇಬರ ಒಂದು ಅವಧಿಯಲ್ಲಿ 65,000 ಜನ ಜೀತದಾಳುಗಳು ಆ ಒಂದು ಜೀತದಿಂದ ಮುಕ್ತಿ ಆಗ್ಬೇಕು ಅಂತಂದ್ರೆ ನಾನು ಏನ್ ಮಾಡ್ಬೇಕು ಅಂತೇಳಿ ಅವರು ಕಾನೂನನ್ನ ಜಾರಿಗೆ ತರ್ತಾರೆ. ಆ ಜೀತದಾಳುಗಳನ್ನ ಜೀತದಿಂದ ಬಿಡುಗಡೆಗೊಳಿಸ್ತಕ್ಕಂಥ ಒಂದು ಕಾಯ್ದೆಯನ್ನ ಜಾರಿಗೊಳಿಸಿ ಆ ಒಂದು ಜೀತ ಬಿಡುಗಡೆ ಕಾರ್ಯಕ್ರಮವನ್ನ ಕೈಗೆತ್ತಿಕೊಂಡು ಜೀತದಿಂದ 65,000 ಜನವನ್ನ ಮುಕ್ತಿಗೊಳಿಸ್ತಕ್ಕಂಥ ಒಂದು ವ್ಯವಸ್ಥೆ ದೇವರಾಜ ಅರಸು ಸಾಹೇಬ್ರದು ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಏನಿವತ್ತು ಕೊಡಗು ಮತ್ತೆ ಮಂಗಳೂರು ಆ ಭಾಗದಲ್ಲಿ ಇವತ್ತೇನಾದ್ರೂ ಕಾಡು ಉಳ್ಕೊಂಡಿದೆ, ಇವತ್ತು ಕಾಡನ್ನೆಲ್ಲ ಕಡಿದು ಬಿಸಾಕ್ತಾ ಇದೀವಿ. ಕಾಡು ಇವತ್ತು ನಮ್ಮ ಕಡೆ ಕಡಿಮೆ ಆಗಿದೆ. ಕಾಡು ಮರ ಉಳ್ಕೊಂಡಿದೆ ಅಂತಂದ್ರೆ ಆ ಕಾಡು ಮರ ಉಳ್ಕೊಳ್ಳೋದಕ್ಕೆ ಮುಖ್ಯ ಕಾರಣಕರ್ತರು ಯಾರು ಅಂತ ಕೂಡ ನಮ್ಗೆ ಇದುವರೆಗೂ ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಏನೋ ಸರ್ಕಾರಗಳು, ಆಳುವಂತ ಸರ್ಕಾರಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಆಳುವ ಸರ್ಕಾರಗಳು ಗಿಡ ನೆಡಬೇಕು ಅಂತ ಹೇಳ್ತವೆ, ಇನ್ನೊಂದು ಮಾಡ್ತಾ ಇರ್ತೀವಿ. ಆದ್ರೆ ಇವತ್ತು ನೇರವಾಗಿ ಕಾಡು ಉಳಿಬೇಕು ಅಂತಂದ್ರೆ ಆ ಕಾಡನ್ನ ಉಳಿಸ್ತಕ್ಕಂಥ ಕಾಯ್ದೆಯನ್ನ ಎಚ್.ಕೆ. ಪಾಟೀಲ್ ಸಾಹೇಬರು ಅಂದಿನ ಒಂದು ಸಚಿವರ ಸ್ಥಾನದಲ್ಲಿ, ನಮ್ಮ ದೇವರಾಜ ಅರಸು ಸಾಹೇಬರ ಮುಖ್ಯಮಂತ್ರಿಗಳ ಒಂದು ಸಚಿವ ಸಂಪುಟದಲ್ಲಿ ಎಚ್.ಕೆ. ಪಾಟೀಲ್ ಸಾಹೇಬ್ರು ಇರ್ತಾರೆ. ಅವ್ರ ಮುಖಾಂತರ ಕಾಡು ಉಳಿಸ್ತಕ್ಕಂಥ ಒಂದು ಕಾಯ್ದೆಯನ್ನ ಜಾರಿ ಮಾಡಿಸಿ ಆ ಕಾಡು ಬೆಳೆಸ್ತಕ್ಕಂಥ ಒಂದು ಹಕ್ಕುಗಳನ್ನ ಅಲ್ಲಿ ಕೊಟ್ಟು ಕಾಡನ್ನ ಉಳಿಸಿ ಬೆಳೆಸುವಂತ ಒಂದು ಯೋಜನೆಗಳನ್ನ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ. ಆ ಒಂದು ಯೋಜನೆ ಇವತ್ತಿಗೂ ಕಾಡು ಉಳಿಬೇಕು, ಕಾಡು ಬೆಳಿಬೇಕು ಅಂತೇಳಿ ನಾವೆಲ್ಲನೂ ಆ ಒಂದು ಶ್ರಮೆಯನ್ನ ನಾವು
ಕೈಗೆತ್ಕೊಳ್ತಾ ಇದ್ದೀವಿ. ಅಂತ ಒಂದು ದಿವಂಗತ ದೇವರಾಜ ಅರಸು ಸಾಹೇಬರು ಇನ್ನೂ ಬಹಳಷ್ಟು ಅವರ ಕೊಡುಗೆಗಳು ಈ ಜನಸಮುದಾಯಕ್ಕೆ ಸಿಕ್ಕಿವೆ. ಆ ಜನಸಮುದಾಯಗಳು ಸಿಕ್ಕಿರ್ತಕ್ಕಂಥ ಒಂದು ಯೋಜನೆಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಇಂಥ ಒಂದು ಮಹನೀಯರ ವಿಚಾರಧಾರೆಗಳನ್ನ ಇನ್ನಷ್ಟು ಬಹಳಷ್ಟು ನಾವು ತಿಳ್ಕೊಳ್ಳುವಂತ ವಿಚಾರಗಳನ್ನು ಸಹ ಇದ್ದಾವೆ. ಇದು ನಾನು ಪ್ರತಿ ವರ್ಷನೂ ನಾವು ಹೇಳ್ತೀವಿ, ಇಂಥ ಒಂದು 4 ಗೋಡೆ ಮಧ್ಯೆ ಇಂಥ ಒಂದು ಕಾರ್ಯಕ್ರಮ ಆಗೋದು ಬೇಡ. ಒಂದು ದೊಡ್ಡ DVG ರಂಗಮಂದಿರದಲ್ಲಾಗಿರ್ಬೋದು, ಬೇರೆ ರಂಗಮಂದಿರಗಳಲ್ಲಿ ಹಲವಾರು ಸಮುದಾಯವನ್ನ ಕರೆಸಿ ದೇವರಾಜ ಅರಸು ಸಾಹೇಬರ ಇತಿಹಾಸವನ್ನ ತಿಳಿಸ್ಕೊಳ್ಳುವಂತ ವ್ಯವಸ್ಥೆನೂ ಆಗ್ಬೇಕು. ಅದ್ರ ಜೊತೆಗೆ ಏನು ವಿದ್ಯಾರ್ಥಿಗಳನ್ನ ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತು ಹೈಂದ ವರ್ಗ ಆಗಿರ್ಬೋದು, ಬೇರೆ ಬೇರೆ ಸಮುದಾಯದಲ್ಲಿ ಸಮಾಜ ಸೇವೆಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಆಗಿರ್ಬೋದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರಾಗಿರ್ಬೋದು, ಹಲವಾರು ಒಂದು ಸಮಾಜ ಸೇವಕರನ್ನ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಗುರುತಿಸಿ ಅವರಿಗೆ ಈ ದೇವರಾಜ ಅರಸು ಸಾಹೇಬರ ಒಂದು ಪ್ರಶಸ್ತಿಗಳನ್ನ ಕೊಟ್ಟು ಅವರ ವಿಚಾರಧಾರೆಗಳನ್ನ ಅವರಿಗೆ ತಿಳಿಸುವಂತ ಒಂದು ವೇದಿಕೆ ಆಗಬೇಕು ಅನ್ನೋದು ನನ್ನ ಒಂದು ಅನಿಸಿಕೆನೂ ಇದೆ. ಹಂಗಾಗಿ ಬಹಳಷ್ಟು ವಿಚಾರಗಳು ಇನ್ನೂ ಇದಾವೆ. ಇನ್ನೂ ನಾವು ಬೇರೆ ಬೇರೆ ಕಡೆ ಹೋಗ್ಬೇಕಾಗಿದೆ. ಅಣ್ಣನೂ ಅಲ್ಲಿ ಬರ್ಬೇಕಾಗಿದೆ, ಅಲ್ಲಿ ಕಾಯ್ತಾ ಇದ್ದಾರೆ. ಹಂಗಾಗಿ ನಾನು ಅಲ್ಲಿಂದ ಇಲ್ಲಿ ಬಂದು ಇಲ್ಲಿಂದ ಅಲ್ಲಿಗೋ ಒಂದು ವಿಚಾರವನ್ನು ಇಟ್ಕೊಂಡಿದ್ದರಿಂದ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರ್ಲಿ. ಇಷ್ಟನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಪ್ರಭುತ್ವ ಭಾರತ. ಹೆಚ್ಚು ಸ್ಫೂರ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಕ್ಷೇತ್ರದ ವೆಂಕಟೇಶ್ ಅವರೇ, ವಿಜಯ್ ಕುಮಾರ್ ಅವರೇ, ಇನ್ನ ಎಲ್ಲ ನಮ್ಮ ಸಭೆಯಲ್ಲಿ ಬಂದಿರುವ ಎಲ್ಲ ಹಿರಿಯರ ಮುಖಂಡರೇ. ಅರಸು ಅವರು ತಕ್ಷಣ ಹೆಸರೇ ಅರಸು ಅಂತ. ಅರಸು ಸುಮಾರು ಕುಟುಂಬ ಈ ರಾಜ್ಯದಲ್ಲಿ 5,000 ಇಲ್ಲ 10,000 ಇರ್ಬೋದು ಅಷ್ಟೇ. ಅಂತ ವ್ಯಕ್ತಿ ಆ ಕಾಲದಲ್ಲಿ ಮುಖ್ಯಮಂತ್ರಿಯಾಗಿ 7 ವರ್ಷ ನಡೆಸಿ ಈ ಬಡ ಜನತೆಗೆ, ಹಿಂದುಳಿದ ವರ್ಗಗಳಿಗೆ, ಯಾರ್ಯಾರು ಹಿಂದುಳಿದ ವರ್ಗಗಳಿದ್ದಾರೆ, ಅತಿ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಅವರಿಗೆಲ್ಲ ಏನು ಬೇಕೋ ಸವಲತ್ತುಗಳು ಕೊಟ್ಟು, ವಿಶೇಷವಾಗಿ ಸವಿತಾ ಸಮಾಜಕ್ಕೆ ಹೆಚ್ಚಿನ ಸವಲತ್ತು ಕೊಟ್ಟು, ಎಲ್ಲ ಸಮಾಜಗಳಿಗೆ ಬಲ್ಲರು ಇರ್ಬೋದು, ಗಾಣಿಗರು ಇರ್ಬೋದು, ಕುರುಬರು ಇರ್ಬೋದು, ಎಲ್ಲ ಹಿಂದುಳಿದ OBCಯನ್ನ ಒಂದು ಘನವಾಗಿ ರಾಜ್ಯದಲ್ಲಿ ಬೆಳೆಸಿ ಇಡೀ ಭಾರತದಲ್ಲಿ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ವಿನೋಬಾವಾಜಿ ಏನು ಮಾಡಿದ್ರು ಆ ರೀತಿ ಉಳುವಡಿಗೆ ಭೂಮಿ ಅಂತ ಇದು ಮಾಡಿ ಎಲ್ಲರಿಗೂ ಎಲ್ಲಾದ ಹಿಂದುಳಿದ ವರ್ಗಗಳಿಗೆ ಸವಲತ್ತು ಕೊಟ್ಟರು. ಆಮೇಲೆ ರಿಸರ್ವೇಶನ್ ಕೊಟ್ಟರು ಹಿಂದುಳಿದ ವರ್ಗಗಳಿಗೆ. ಆಲ್ಮೋಸ್ಟ್ ಎಲ್ಲ ಪಂಚಾಯತ್ ಬೇಕಾದ್ರೆ ಅನೇಕ ಇವತ್ತು ನಾವು ಒಳ್ಳೆಯದು. ಮತ್ತೆ ಅವರ ಒಂದೇ ಒಂದು ಸೂಚನೆ, ಹಿಂದುಳಿದ ವರ್ಗಗಳು ನೀವು ಚೇರ್ ಎಳೆದು ಕೂತ್ಕೊಳ್ರಿ, ನಿಮ್ದು ಅಧಿಕಾರ ಇದೆ, ಉನ್ನತ ಇವರೇ ಎಲ್ಲ ಕೂತ್ಕೊಳ್ಳೋದು ನಮ್ಮ ಅಧಿಕಾರ, ನಾವು ಈ ದೇಶದ ಪ್ರಜೆ, ಸಂವಿಧಾನದಿಂದ ಚೇರ್ ಎಳ್ದಾಗ ಕೂತ್ಕೊಳ್ಳಿ, ನಿಮ್ಮ ಅಧಿಕಾರ ನೋಡಿಸಿ ಅಂತ ಒಂದು ಇದು ಕೊಟ್ರು. ಇದರಿಂದ ಇವತ್ತು ಹಿಂದುಳಿದ ವರ್ಗ ಓಡಾಡ್ತಾ ಇದೆ. ಇವತ್ತು ಯಾರು ಹಿಂದುಳಿದ ವರ್ಗರು, ಯಾರು ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ನಮ್ಮ ಸಿದ್ದರಾಮಯ್ಯ ಬೇರೆ ಪಾರ್ಟಿ ಬೇರೆ ಇರ್ಬೋದು, ಬಹಳಷ್ಟು ಹಿಂದುಳಿದ ವರ್ಗಗಳು ಮಿನಿಸ್ಟ್ರಿಗಳಾಗ್ತಾ ಇದ್ದಾರೆ. ಅದು ದೇವರಾಜ ಅರಸು ಕೊಟ್ಟ ಒಂದು ಹಾದಿ, ಆ ಹಾದಿಯಲ್ಲಿ ನಾವು ನಡೀತಾ ಇದೀವಿ. ಅವರಿಗೆ ಗೌರವ ಕೊಡಬೇಕು. ಅವರ ಏನು ಇಚ್ಛೆ ಇದೆ, ಅವರ ಆಸೆಗಳಿದೆ, ಅದೆಲ್ಲ ನಾವು ಈಡೇರಿಸಬೇಕು. ಅದಕ್ಕೆ ಕೆಲಸ ಮಾಡೋಣ. ಎಲ್ಲರೂ ಒಗ್ಗಟ್ಟಾಗಿ ಪಾರ್ಟಿ ಬಿಟ್ಟು OBC ಅಂತ ಕೆಲಸ ಮಾಡಬೇಕು ಅಂತ ಎಲ್ಲರೂ ಕೇಳ್ತಾ ನನಗೆ ಸಮಯ ಕೊಟ್ಟು ಎಲ್ಲರೂ ತಾವು ಆಶೀರ್ವಾದ ಕೊಟ್ಟಿದ್ದೀರಾ. ಒಂದೇ ನಿಮಿಷ, ಯಾಕೆ ಇವತ್ತು ದೇವರಾಜ್ ಅರಸೂರವರ ನಾವು ಜಯಂತ್ಯೋತ್ಸವ ಅಥವಾ ರಾಷ್ಟ್ರೀಯ ಹಬ್ಬ ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಸರ್. ಇಡೀ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರ ಮಕ್ಕಳಿಗೆ, ಕಡು ಬಡವರಿಗೆ ಹಾಸ್ಟೆಲ್ ಅನ್ನ ಸ್ಥಾಪಿಸಿ ಅವರಿಗೆ 3 ಹೊತ್ತು ಊಟ ಆಗ್ತಕ್ಕಂಥ ವ್ಯವಸ್ಥೆ ಮೊಟ್ಟ ಮೊದಲು ಈ ಕರ್ನಾಟಕದಲ್ಲಿ ತಂದಿದ್ದು ನಮ್ಮ ದೇವರಾಜ ಅರಸು ಅಂದ್ರೆ ತಪ್ಪಾಗಲಾರ ಸರ್. ಯಾಕಂದ್ರೆ 5 ವರ್ಷ ಸರ್, 5 ವರ್ಷ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರ ಹಾಸ್ಟೆಲ್ ಅಲ್ಲಿ ಊಟ ಮಾಡಿ, ಅಲ್ಲಿ ಫಸ್ಟ್ ಕ್ಲಾಸ್, ಒಂದು ಕ್ಲಾಸ್ ಏನಾದ್ರೂ ಫೈಲ್ ಆದ್ರೆ ಮತ್ತೆ ಅಲ್ಲಿ ಸೀಟ್ ಕೊಡಲ್ಲ. ಹಾಗೆ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಎಲ್ಲ ಹಳ್ಳಿ ಮಕ್ಕಳಿಗೆ, ದೂರದಿಂದ ಬರ್ತಕ್ಕಂಥ ಬಡ ಮಕ್ಕಳಿಗೆ, ಹಿಂದುಳಿದ ವರ್ಗಗಳಿಗೆ, ಅಲ್ಪಸಂಖ್ಯಾತರಿಗೆ ಆಶ್ರಯ ಕೊಟ್ಟು ಇವತ್ತು ರಾಷ್ಟ್ರದಲ್ಲಿ ಒಬ್ಬ ಗೌರವಯುತವಾಗಿ ಮೆರೀತಾ ಇದ್ದಾರೆ ಅಂದ್ರೆ ತಪ್ಪಾಗಲಾರದು. ಅದಕ್ಕೆ ಹಾಸ್ಟೆಲಿನ ಎಲ್ಲ ವರ್ಗದವರು ಇಲ್ಲಿ ನಾವು ಆಗಮಿಸಿದ್ದೇವೆ. ಯಾಕಂತಂದ್ರೆ ಒಂದು ವರ್ಗಕ್ಕೆ ನಮ್ಮ ಅಂಬೇಡ್ಕರ್ ಸಾಹೇಬರಾಗಿರ್ಬೋದು, ನಮ್ಮ ಎಲ್ಲ ರಾಷ್ಟ್ರೀಯ ನಾಯಕರಲ್ಲಿ ಇವರು ಕೂಡ ಅತಿ ಮುಖ್ಯವಾದ ನಾಯಕರು ಅಂತ ಈ ತಾಲೂಕಿನಲ್ಲಿ ಇದು ಮೊಟ್ಟ
ಮೊದಲ ಬಾರಿಗೆ ಪಲ್ಲಕ್ಕಿಗಳನ್ನ ನಿರ್ಮಾಣ ಮಾಡಿಕೊಂಡು ಈ ಕಾಲಘಟ್ಟದಲ್ಲಿ ನಮ್ಮ ತಹಸೀಲ್ದಾರ್ ಸಾಹೇಬರು ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಕ್ರಮಬದ್ಧವಾಗಿ ನಿರ್ವಹಿಸ್ತಾ ಇದ್ದಾರೆ. ಇದನ್ನು ನೋಡಿ ಆಕಸ್ಮಿಕವಾಗಿ ಬಂದೆ, ಇಲ್ಲಿ ಎಲ್ಲ ರಾಷ್ಟ್ರೀಯ ಹಬ್ಬ ಮಾಡ್ತಾ ಇರೋ ಸಂತೋಷ ಅಂತ ಭಾಗವಹಿಸಿ ನಾವು ಇವತ್ತು ಮಾತಾಡಿದ್ದಕ್ಕೆ ಸಾರ್ಥಕ ಏನಂದ್ರೆ ಆಯ್ಮನು ಇದ್ದಾರೆ, ಮುನಿನ್ ತಮ್ಮನು ಕೂಡ ಕೋಲಾರಲ್ಲಿ ಇಷ್ಟೊಂದು ಜ್ಞಾನ ಬೆಳಿಬೇಕಂದ್ರೆ ಹಾಸ್ಟೆಲೇ ಮುಖ್ಯವಾದ ಕಾರಣ. ಸಾವಿರಾರು ಬಡ ಮಕ್ಕಳು ಹಾಸ್ಟೆಲ್ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಾರ್ಥಕ, ಅದಕ್ಕೆ ಆಶೀರ್ವಾದ ನಮ್ಮ ದೇವರಾಜ್ ಅರಸು ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಅವರು ವಿಶೇಷವಾಗಿ ಈ ತಾಲೂಕಿನಲ್ಲಿ ಹುಟ್ಟಿ ಬೆಳೆದವರು ಮತ್ತು ಈ ರಾಜ್ಯದ ಹಿಂದುಳಿದ ವರ್ಗದ ಅಧ್ಯಕ್ಷರಾದಂಥ ನಮ್ಮ ಸ್ನೇಹಿತರಾದ ವೆಂಕಟೇಶ್ ಗೌಡರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಿ ಇದು ಒಳ್ಳೆ ವಿಜೃಂಭಣೆಯಿಂದ ನಡೆಸ್ಕೊಡ್ತಾ ಇರೋದಕ್ಕೆ ನಮ್ಮ ಧನ್ಯವಾದಗಳು. ವಿಶೇಷ ಏನಂದರೆ ನಾವು ಏನು ಹೇಳಬೇಕು ಅಂತಿದ್ದೀವಿ, ನಮ್ಮ ಸ್ನೇಹಿತರಾದಂಥ ಬಗ್ಗೀರಾದಂಥ ಸೀತಪ್ಪನವರೆಲ್ಲ ಹೇಳ್ಬಿಟ್ಟಿದ್ದಾರೆ. ಅದೇ ನಮ್ಮ ದಂಡಾಧಿಕಾರಿಗಳು ನಮ್ಮ ವೆಂಕಟೇಶ್ ಗೌಡರು ಪೂರ್ವಕವಾಗಿ ಏನೇನು ನಡೀತಾ ಇದೆ ಇದನ್ನು ಮುಂದಕ್ಕೂ ನಡ್ಕೊಂಡು ಬರಬೇಕು ಅಂತ ನನ್ನನ್ನು